ಯಶಸ್ಸು ಅಂದರೆ ಹಣ ಅಲ್ಲ, ಅಧಿಕಾರ ಅಲ್ಲ, ದೇಹ ಬಲ ಅಲ್ಲ, ಕೊನೆಗೆ ಪ್ರಚಾರ, ಪ್ರಖ್ಯಾತಿ, ಖ್ಯಾತಿ ಅಂತಿದೆಯಲ್ಲ ಅದು ಅಲ್ಲ. ಖ್ಯಾತಿ ಕಳೆದು ಹೋಗ್ಬಿಡುತ್ತೆ. ನನ್ನ ಪ್ರಕಾರ ಯಶಸ್ಸು ಅಂದರೆ ನೀವು ಜೀವನಕ್ಕೆ ಏನು ಕೊಟ್ಟು ಹೋಗ್ತೀರಿ ಅನ್ನೋದ್ರ ಮೇಲೆ, ಜಾಯ್ ಆಫ್ ಗಿವಿಂಗ್. ನೀವು ಎಷ್ಟನ್ನು ಪ್ರಪಂಚಕ್ಕೆ ಕೊಡ್ತೀರಿ ಅಷ್ಟು ಯಶಸ್ಸಾಗುತ್ತೆ. ಸಾಕ್ರೆಟಿಸ್ ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ನೀವು ಸತ್ತಾಗ ಎಷ್ಟು ಜನ ಅಳ್ತಾರೆ ಅದ್ರ ಮೇಲೆ ನಿಮ್ಮ ಯಶಸ್ಸು ಗೊತ್ತಾಗುತ್ತೆ. ಓದಾ ಬಿಟ್ರೆ ಒಳ್ಳೇದಾಯ್ತು ಅಂದ್ರೆ ಯಶಸ್ಸು ಅಲ್ಲ, ಅದು ಫೇಲ್ ಆಯ್ತು ಲೈಫ್. 1,000 ಜನ ಕಣ್ಣೀರು ಹಾಕಬೇಕು ಅಂದಾಗ ಓ ಸಾರ್ಥಕ ಜೀವನ ಅಂತ ಅನ್ಸ್ಬೇಕು. ಇನ್ನೊಂದು ನನಗೊಂದು ಅರ್ಥ ಆಗ್ಬೇಕಾದದ್ದು, ನಾ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇನ್ನೊಬ್ಬರ ಹಾಗೆ ಆಗೋಕೆ ಸಾಧ್ಯ ಇಲ್ಲ. ನಾನು ಯಾರಂಗೋ ಆ್ಯಕ್ಟಿಂಗ್ ಮಾಡೋಕೆ ಹೋದ್ರೆ, ಯಾರಂಗ ಹಾಡೋಕೆ ಹೋದ್ರೆ ನಾನು ಆಗೋಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಿಮ್ಮ ಕೈಯನ್ನು ನೋಡ್ಕೊಳ್ಳಿ, ಕೈ ಬೆರಳಿನ ತುದಿ ಕೆಲವು ಗೆರೆಗಳಿದ್ದಾವೆ, ನಾವು ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಿ. ಆಶ್ಚರ್ಯ ಅನ್ಸಲ್ವಾ? ನನ್ನ ಕೈ ಮೇಲೆ ಇರುವಂತ ಗೆರೆ ಪ್ರಪಂಚದ ಇನ್ನು 800 ಕೋಟಿ ಜನಕ್ಕೆ ಮ್ಯಾಚ್ ಆಗೋಲ್ಲ, ಒಂದಲ್ಲ, ಅಷ್ಟು ಯುನೀಕ್ ಆಗಿದೆ. ನೋಡಿದ್ರೆ ಒಂದೇ ತರ ಅನಿಸ್ತಾವ್, ನೋಡಿದ್ರು ಅದ್ರಂಗಿಲ್ಲ. ಅದಕ್ಕೆ ಬ್ಯಾಂಕ್ನವ್ರು ನಿಮ್ ಸಿಗ್ನೇಚರ್ಗಿಂತ ಹೆಬ್ಬಟ್ಟು ನಂಬ್ತಾರೋ, ಅಷ್ಟು ಒರಿಜಿನಲ್ ಆಗಿದ್ದೀವಿ. ಅದು ನಾವೇನ್ ಮಾಡ್ತೀವಿ ಗೊತ್ತಾ? ಇನ್ನೊಬ್ರಂಗೆ ಅವ್ರಂಗೆ ನಡಿಬೇಕು, ಅವ್ರಂಗೆ ಹಾಡ್ಬೇಕು, ಇವ್ರಂಗೆ ಬಟ್ಟೆ ಹಾಕೋಬೇಕು, ಇವ್ರಂಗೆ ಓದ್ಬೇಕು ಅಂತ ಹೋಗ್ತೀನಿ. ಮತ್ತೊಬ್ರಂಗೆ ಆಗೋಕ್ ಹೋದಾಗ ನಮ್ಮ ಒರಿಜಿನಾಲಿಟಿ ಸತ್ತೋಗುತ್ತೆ. ವಿ ಕ್ಯಾನಾಟ್ ಬಿ ಸಕ್ಸಸ್ಫುಲ್. ಖಂಡಿತ ಬೇಡ. ಅನುಕರಣೆ ಬೇಡ, ಅನುಸರಣೆ ಇರಬೇಕು. ಅನುಸರಣೆ ಇರ್ಬೋದು, ಅವ್ರ ಜೀವನ ನೋಡಿ ಅವ್ರು ಹೇಗೆ ಬೆಳೆದ್ರು ಅಂತ ತಿಳ್ಕೊಂಡು ನಮ್ಮ ಜೀವನಕ್ಕೆ ಹಚ್ಕೋಬಹುದು. ಅನುಕರಣೆ ಮಾಡೋದು ತಪ್ಪು. ನಾನು ವಿವೇಕಾನಂದ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ರೆ ನನ್ನ ಮುಂದೊಂದು 20 ರೂಪಾಯಿ ಬೀಳ್ತದೆ ಅಷ್ಟೇ. ನಾನು ವಿವೇಕಾನಂದ ಆಗೋಕೆ ಸಾಧ್ಯ ಇಲ್ಲ. ಅನುಕರಣೆ ಬೇಡ, ಅನುಸರಣೆ ಮಾಡ್ಕೋಬಹುದು.